ಆದ್ರೆ ಅವ್ರಿಗೆ ಎಲ್ಲಿಯೂ ಸಹ ಸ್ಪಷ್ಟವಾದಂತ ಈ ಒಂದು ಪರೀಕ್ಷೆ ಏನಿದೆ ಇದನ್ನ ಪುನರ್ ಪರೀಕ್ಷೆಯನ್ನ ನಾವು ಮಾಡ್ತೀವಿ, KSC ಮರು ಪರೀಕ್ಷೆ ಮಾಡ್ತೀವಿ ಅಥವಾ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ಕೊಟ್ಟಿಲ್ಲ. ಇದು ಸುಮಾರು ಒಂದು 2 ಲಕ್ಷ ಅದೆಲ್ಲ ಹೇಳಿದ್ರಲ್ಲ ಮಕ್ಕಳ ಒಂದು ಭವಿಷ್ಯ ಇದೆ. ಅಧ್ಯಕ್ಷರೇ, ಇವತ್ತು ಒಂದು KPSC ಆಗಲಿ ಯಾವುದೇ ಪರೀಕ್ಷೆ, ಇವತ್ತು ಪೊಲೀಸ್ ಇಲಾಖೆ ತಗೋರಿ, ಪಾಪ ಅವರು ಇಷ್ಟು ಪರಿಶ್ರಮ ಪಡ್ತಾರೆ. ಮುಂಜಾನೆ 5 ಗಂಟೆಯಿಂದ ರನ್ನಿಂಗ್ ಮಾಡೋದು. ಈಗ ನಮ್ಮ ಅರವಿಂದ್ ಬೆಲ್ಲದ್ ಹೇಳಿದ್ರಲ್ಲ, ನಮ್ಮ ಬಿಜಾಪುರನಲ್ಲಿ, ಧಾರವಾಡದಲ್ಲಿ ಅಧ್ಯಕ್ಷರೇ ಅದು ಹೇಳಿದಾರಲ್ಲ, ಮತ್ತೆ ಹೇಳಿದ್ದನ್ನು ಹೇಳಿದ್ರು ಬೇಡ. ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತೋ ಅಲ್ಲಿ ಮಾಡುವಂತ ಅಂತ ಬಡವರ ಸರಿ. ಇಲ್ಲಿ ಏನಾಗಿದೆ ಅಧ್ಯಕ್ಷರೇ, ಸಲಹೆ ಕೊಟ್ಟುಬಿಡಿ, ಸಹಕಾರ ಸಲಹೆನೇ ಕೊಡ್ತಾ ಇದ್ದೀನಿ. ನಮ್ಮ ಸಲಹೆ ಬಿಟ್ಟು ಮತ್ತೇನೇನೇನೇನು ಮಾತಾಡ್ತಾ ಇಲ್ಲ. ಓಕೆ, ಒಂದು ಕೂಡ ಬರಲಿಲ್ಲ ಅದಕ್ಕೆ. ಇಲ್ಲ, ನೀವು ಮೇಲಿಂದ ಮೇಲೆ ಹೇಳಿದ್ಮ್ಯಾಗ ನಾವು ಎಲ್ಲ ನೆನಪಾರಿ ಬಿಡ್ತಾರೆ. ಫ್ರೀ ಬಿಟ್ರೆ ಬೇಗ ಮುಗಿಸ್ತೀವಿ. ನೀವು ಫ್ರೀ ಬಿಡಬಾರ್ದು, ಇನ್ನೂ ಹೆಚ್ಚು ಮಾತಾಡ್ಲತ್ತ ನಿಮ್ಮ ಮನಸ್ಸಿನಾಗ ಇದ್ರೆ ಅದಕ್ಕೆ ನಾವೇನು ಮಾಡ್ಲಿಕ್ಕೆ. ಅದಕ್ಕೆ ಅಧ್ಯಕ್ಷರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತು ಹೇಳ್ತಾರೆ, ನಾ ಇವತ್ತು ಸಂವಿಧಾನ ಬರೆದೆ, ಕಟ್ಟ ಕಡೆಯ ಮನುಷ್ಯನಿಗೆ ನ್ಯಾಯ ಕೊಡುವಂತಹದ್ದನ್ನ ನಾನು ಆತ್ಮತೃಪ್ತಿಗಾಗಿ ಇವತ್ತು ನಾ ಮಾಡಿದ್ದೇನೆ. ಆದರೆ ನನಗೊಂದು ಭಯ ಇದೆ, ನನ್ನ ಈ ಒಂದು ಸಂವಿಧಾನ ಮೂಲಕ ಅದರ ಲಾಭವನ್ನು ತೆಗೆದುಕೊಂಡಂತ ಮುಂದಿನವರು ಅದನ್ನು ಮತ್ತೊಂದು ಬಡತನ ಇರುವಂತ ವ್ಯಕ್ತಿಗಳಿಗೆ ವರ್ಗಾಯಿಸ್ತಾರ ಇಲ್ಲೋ ಅನ್ನೋಂಥ ಒಂದು ಸಂಶಯ ಇದೆ ಅಂತ ಹೇಳ್ತಾರೆ. ಇವತ್ತು ಯಾರು ಕಷ್ಟಪಟ್ಟು, ಯಾರು KS ಅಧಿಕಾರಿಗಳು, IAS ಅಧಿಕಾರಿಗಳು ಏನು ಟಾಟಾ ಬಿರ್ಲಾನ್ ಮಕ್ಕಳಿಲ್ಲ. ಪಾಪ ಅವರು ಒಂದು ಬಡ ಕುಟುಂಬ, ರೈತ ಕುಟುಂಬ. ಇವತ್ತು ನಾವು ನೋಡ್ತೀವಿ ಮಾಧ್ಯಮಗಳಲ್ಲಿ, ಆಟೋ ರಿಕ್ಷಾ ಹೊಡೆಯೋ ಒಬ್ಬ ಮಗ, ಒಬ್ಬ ಆಟೋ ರಿಕ್ಷಾದ ಒಬ್ಬನ ಚಾಲಕನ ಮಗ IAS ಆದ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಗಂಡನನ್ನ IPS ಮಾಡಿಸಿದ್ರು. ಇವೆಲ್ಲ ಕಥೆಗಳನ್ನು ನೋಡಿದಾಗ ಅಧ್ಯಕ್ಷರೇ, ಇವತ್ತು KPSC ಬಹಳ ಎಲ್ಲರೂ ಹೇಳಿದ್ರು, ಇವತ್ತು ಅಲ್ಲಿ ರೊಕ್ಕಿಲ್ಲಾರ್ದೇನೆ ಯಾವ ಮೆಂಬರ್ಗಳು ಆಗುದಿಲ್ಲ ಅಧ್ಯಕ್ಷರೇ. ಯಾವ ಬೇಕಾದ ಮುಖ್ಯಮಂತ್ರಿ ತಗೋರಿ, ನಾವೇನು ಇವರೇ ಸಿದ್ದರಾಮಯ್ಯನವರೇ ಮಾಡ್ಯಾರ ತಿಳಿದಿಲ್ಲ. ಅದೊಂದು ದೊಡ್ಡ ದಂಧೆ. ನಿಮ್ಗೆ ನಿಜವಾಗಿಯೂ ಬಡವರ ಬಗ್ಗೆ, ಸಮಾಜದಲ್ಲಿರುವ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಕಳಕಳಿ ಸರ್ಕಾರ ಮುಖ್ಯಮಂತ್ರಿ ಆದವರಿಗೆ ಇದ್ರೆ ಆ KPSC ಚೇರ್ಮನ್ ಮತ್ತು ಮೆಂಬರ್ಗಳನ್ನ ಪ್ರಾಮಾಣಿಕದವ್ರನ್ನ ಆಯ್ಕೆ ಮಾಡಿ. ಅರೆ, ಕನ್ನಡವನ್ನ ಬೇಸಿಟ್ಕೊಂಡು ಇವರು ಪ್ರಶ್ನೆ ಪತ್ರಿಕೆ ತೆಗಿಬೇಕು. ಆ ಗೂಗಲ್ದಿಂದ ಏನ್ರ ಆ ಶಬ್ದಗಳು ನಮ್ಗೆ ತಿಳಿದಿಲ್ಲ. ಟ್ರಾನ್ಸ್ಲೇಷನ್ ಅದನ್ನು ಓದಿಬಿಟ್ರೆ ಏನ್ ಅಧ್ಯಕ್ಷ, ಇದು ವಿಧಾನಸಭೆದ ಒಂದು ಪ್ರಶ್ನೆ ಇದೆ. ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ರೈಡ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದಿ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಅಂಡ್ ನಾಟ್ ವೈಸ್ ವರ್ಸಾ. ಇದನ್ನು ಪುಣ್ಯಾತ್ಮರು ಆ ಗೂಗಲ್ ನೋಡಿದ್ರತ್ತ, ಯಾವ ಅಧಿಕಾರಿ ನೋಡಿದೋ, ಯಾವ ಮೆಂಬರ್ ನೋಡಿದೋ. ವಿಧಾನಸಭೆ 2ನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಅಧ್ಯಾರೋಹಿಸಬಹುದು. ಇದು ನಿಮ್ಮ ಕರಾವಳಿ ಒಳಗೂ ಶಬ್ದ ಕೇಳಿಲ್ಲ, ಮೈಸೂರು ಭಾಗದಾಗ ಕೇಳಿಲ್ಲ, ಮುಂಬೈ ಕರ್ನಾಟಕದಾಗ ಕೇಳಿಲ್ಲ, ಹೈದರಾಬಾದ್ ಕರ್ನಾಟಕದಾಗ ಕೇಳಿಲ್ಲ. ಇದು ಯಾವ್ದ್ರಿ ನೋಡ್ರಿ, ನಮಗೆ ಓದ್ಲಾಕ್ ಬರಲಾಗಿತ್ತು. ಮುಂದ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ. ಏನ್ರಿ ಅಧ್ಯಕ್ಷರ, ಇದು ಪರೀಕ್ಷೆ ಆಗ್ಬೇಕಲ್ಲ. ಇಲ್ಲಾಂದ್ರೆ ನೀವೇನು ಹೇಳ್ತೀರಿ, ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂತ. ಹಿಂಗಾದ್ರೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ನಾನು ಮಾತಾಡಿದ ಮೇಲೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕದ, ವರುಣ್ ಅಂತೇಳಿ ಒಬ್ಬ ಮೆಂಬರ್ ಕರೆದ್ರ ಅವ್ರ ಮನೆಗೆ. ಅಧ್ಯಕ್ಷ ಕರೆದು AC ಪೋಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ 1,20,00,000 ಡಿಮ್ಯಾಂಡ್ ಮಾಡಿದ. ಮುಂದೆ ಪಾಪ ಕಣ್ಣೀರಾಯ್ಕೆ ಬರ್ದಿದ್ದಾನೆ, ನಾನು ಮೆಸೇಜ್ ನಿಮ್ಗೆ ಕಳಿಸ್ತೀನಿ. ಮುಂದೆ ಅಧ್ಯಕ್ಷರೇ ಏನು ಹೇಳದತ್ತ, ನನ್ನ ಕಡೆ ಸರ್ ನಾ ಬಡೋದೀನಿ, ನಾ ಎಲ್ಲಿ 1,20,00,000 ಕೊಡ್ಬೇಕಾಗ್ತದ ತಂದಾಗ ಆ ಮೆಂಬರ್ ಏನು ಹೇಳದಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಜಾತಿಗೆ ಒಂದು ಕನ್ಯೆ ಇದೆ, ಅದು ನೀ ಲಗ್ನ ಆದ್ರೆ ಪುಕಟ್ ಮಾಡಿ ಕೊಡ್ತೀನಿ ಅಂದ್ರೆ. ಅದಕ್ಕೂ ಒಪ್ಪದೇ ಇದ್ದಾಗ ಬರೀ 1 ಮಾರ್ಕ್ಸ್ನಲ್ಲಿ ಒಂದು KS ಪರೀಕ್ಷೆದಲ್ಲಿ ಅವ ಅರ್ಹತೆಯನ್ನು ಕಳ್ಕೊತಾರೆ ಅಧ್ಯಕ್ಷ. ಅಂದ್ರೆ ಮಾಂಗಲ್ಯ ಭಾಗ್ಯನೂ ನಡೆದ್ಬಿಟ್ಟದೆ ಈ KPSC. ಈ ಪರಿಸ್ಥಿತಿಯೊಳಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು, ನಾ ಕೈ ಮುಗಿದು ಕೇಳ್ಕೊತೀನಿ ಆ ವಿದ್ಯಾರ್ಥಿಗಳ ಪರವಾಗಿ, ಪುನರ್ ಪರೀಕ್ಷೆ ಮಾಡಿದ ಮೇಲೆ
ಒಂದು ಫೈನಲ್ ಮಾಡಿ. ಗೋವಿಂದಗೌಡ ತಾವೇ ಆಯ್ತು. ಮುಖ್ಯಮಂತ್ರಿದ ಗೋವಿಂದಗೌಡರು ಇವತ್ತು ಶಿಕ್ಷಕರ ಅಪಾಯಿಂಟ್ಮೆಂಟ್ ಯಾವ್ದಾರು ಒಂದರ ಆರೋಪ ಬರ್ತಾವ್ರೆ. ಇಲ್ಲಿವರೆಗೆ ನಾನು 94 ML ಇದ್ದೆ. 1,00,000 ಜನ ನಿಮ್ಮ ಸರ್ಕಾರ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಗೋವಿಂದಗೌಡರು ಮಾಡದಂತ ಇವತ್ತು ಫೋಟೋ ಹಾಕ್ತಾರೆ. ಆದರೆ ಒಬ್ಬ ವಿದ್ಯಾರ್ಥಿ KPSC ಮೆಂಬರ್ ಮನೆಗೆ ಹೋದಾಗ ಅವ್ರ ಮನೆಯಾಗ ಫೋಟೋ ಯಾರು ಇದ್ದು ಗೊತ್ತೇನೆ ಅಧ್ಯಕ್ಷರ? ಅಂಬೇಡ್ಕರ್ ಅವ್ರ ಫೋಟೋ ಇರಲಿಲ್ಲ, ಮಹಾತ್ಮ ಗಾಂಧಿ ಇದಿರಲಿಲ್ಲ. ಯಾರ್ದಿತ್ತಂದ್ರೆ ಅವತ್ತು ಯಾವ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಮಾಡಿದ್ದಲ್ಲ ಅವರು ಅವ್ರ ಮಗನ ಫೋಟೋ ಅವ್ರ ಮನ್ಯಾಗ. ಏನ್ರಿ ಇವ್ರ ಫೋಟೋ ಹಾಕಿರಲಿಲ್ಲ ಅಂದ್ರೆ ಅದಕ್ಕೆ ಆ KPSC ಮೆಂಬರ್ ಹೇಳ್ತಂತ ಇವ್ರ ಪುಣ್ಯದಿಂದ ಸಾಕಷ್ಟು ಅನುಕೂಲ ಆಗಿದೆ ನನಗೆ, ಅದಕ್ಕೆ ಇಬ್ಬರೇ ನನಗೆ ಅನ್ನದಾತರ ಹೇಳ್ತಾನೆ. ಓಕೆ, ಅಂದ್ರೆ ಈ KPSC ಮೆಂಬರ್ಸ್ ಈಗ ಇದಕ್ಕೆ ಸಂಕ್ಷಿಪ್ತವಾಗಿ ಕ್ಲಾರಿಫಿಕೇಶನ್ ಚರ್ಚೆ ಮಾಡೋದಿಲ್ಲ. ಅವ್ರ ಮುಖ್ಯಮಂತ್ರಿಗಳು ಮಾಡಬೇಕು ಸಂಪೂರ್ಣವಾಗಿ ಈ ಏನು ಮರುಪರೀಕ್ಷೆ ಮಾಡಿ ಎಲ್ಲಾ ಎಲ್ಲ ಪಾಯಿಂಟ್ ಇದ್ರೆ ಮಾತ್ರ ಹೇಳಿ, ಜನರಲ್ ಆಗಿ ಮಾತಾಡೋದು. ಏನು ವಿದ್ಯಾರ್ಥಿಗಳೇನು ಇವತ್ತು ಉಪವಾಸ ಕೂತಾರಲ್ಲಿ ಧರಣಿ ಕೂತಾರ ನ್ಯಾಯ ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಮ್ಗೆ ವಿಶ್ವಾಸ ಇದೆ. ಅವ್ರು ಯಾಕಂದ್ರೆ ಯಾವಾಗಲೂ ಮಾತಾಡೋದು ಅಹಿಂದ ಈ ಅಹಿಂದದವರೇ ಬಹಳ ಹೆಚ್ಚು ಅದರಲ್ಲಿ ಹಾನಿಗೊಳಗಾಗಿದ್ದಾರೆ. ಇವತ್ತು ನಿಮ್ಮ ನಿಜವಾದ ಅಗ್ನಿ ಪರೀಕ್ಷೆ KPSC ಮರು ಪರೀಕ್ಷೆ ಮಾಡ್ತಿರೋ ಇಲ್ಲ ಅಂದ್ರ ಮೇಲೆ ನಿಂತಿದೆ ಕೊಡ್ಬೇಕು. ಈಗಾಗಲೇ ಮಾನ್ಯ ಮಾನ್ಯ ಅಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದ. ತಮ್ಮಯವರೇ, ಈಗ ಈ ಒಂದು ಚರ್ಚೆಗೆ ಸಂಬಂಧ ಪಾಯಿಂಟ್ ಸಲಹೆ ಇದ್ರೆ ಕೇಳಿ, ಕ್ಲಾರಿಫಿಕೇಶನ್ ಇದ್ರೆ ಕೇಳಿ ಅಷ್ಟೇ. ನಂದು ಎಲ್ಲರಿಗೂ ಗೊತ್ತು ಅನ್ಯಾಯ ಆಗ್ತದೆ ಅದಾಗಿದೆ ಅಂತ ಹೇಳಿ. ಅಧ್ಯಕ್ಷರೇ, ನಾನು ಇದುವರೆಗೂ ಎಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು ಮಾನ್ಯ ಎಲ್ಲರೂ ಮಾತಾಡಿದ್ ಕೇಳಿಸ್ಕೊಂಡೆ. KPSCಲಿ ತಪ್ಪಾಗಿದೆ, ಅದನ್ನ ಸರಿಪಡಿಸಬೇಕು, ಯಾರು ತಪ್ಪು ಮಾಡಿರೋ ಅಧಿಕಾರಿ ಮೇಲೆ ಕ್ರಮ ತಗೊಳ್ಬೇಕು, ಅದರಲ್ಲೇನು ಎರಡು ಮಾತಿಲ್ಲ. ಆದ್ರೆ ಮೊದಲನೇ ಸಲ ಎಕ್ಸಾಮ್ ಬರೆದಾಗ 2 ಲಕ್ಷ ಜನ ಎಕ್ಸಾಮ್ ಬರ್ದಿದ್ರು. ಎರಡನೇ ಸಲ ಎಕ್ಸಾಮ್ ಅವಾಗ 59 ತಪ್ಪಾಗಿತ್ತು. ಎರಡನೇ ಸಲ ಎಕ್ಸಾಮ್ ಬರೆದಾಗ 1,70,000 ಚಿಲ್ಲರೆ ಬರೀತಾರೆ, 79 ತಪ್ಪಾಗುತ್ತೆ. ನಾವು ಇದೇ ರೀತಿ ಮುಂದುವರಿಸಿದ್ರೆ ಈಗ ತಪ್ಪಾಗಿದೆ ಅಂತೇಳಿ ಮತ್ತೆ ಪುನರ್ ಪರೀಕ್ಷೆ ಮಾಡಿದ್ರೆ ಮತ್ತೆ 1,70,000 1.5 ಲಕ್ಷಕ್ಕೆ ಬರ್ತಾರೆ. ಯಾಕೆ ಅಂದ್ರೆ ಆ ಪರೀಕ್ಷೆ ಬರೆಯೋ ಅಭ್ಯರ್ಥಿಗಳಿಗೆ ಇದ್ರ ಮೇಲೆ ನಂಬಿಕೆನೆ ಕಳ್ಕೊಂತಾರೆ. ಹಾಗಾಗಿ ದಯಮಾಡಿ ನಾವು ಇಲ್ಲಿಗೆ ಕನ್ನಡದ ಬಗ್ಗೆ ಎಲ್ರಿಗೂ ಅಭಿಮಾನ ಇದೆ, ನನಗೂ ಅಭಿಮಾನ ಇದೆ, ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗಿದೆ ಒಪ್ಕೊಂತೀನಿ. ಆದ್ರೆ ಇದ್ರ ಮಧ್ಯೆ 2 ಸಲ ಪರೀಕ್ಷೆ ಬರ್ದಿದಾರಲ್ಲ, ಮತ್ತೆ 3ನೇ ಸಲ ಪರೀಕ್ಷೆ ಬರೆದ್ರೆ 2 ಸಲ ಪರೀಕ್ಷೆ ಬರ್ದಿರೋರ್ ಬಗ್ಗೆ ನಾವ್ ಯಾರು ಚಿಂತನೆ ಮಾಡ್ತಾ ಇಲ್ಲ. 2 ಸಲ ಪರೀಕ್ಷೆ ಬರೆದು ಅವ್ರು ಇದೇ ರೀತಿ ಆದ್ರೆ ಅವರಿಗೆ ಮತ್ತೆ 3ನೇ ಸಲ ಬರೆಯಕ್ಕೂ ಮನ್ಸು ಬರಲ್ಲ. ಈಗ ಅದಕ್ಕೆ ದಯಮಾಡಿ ನನ್ನ ಸಲಹೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅಧ್ಯಕ್ಷರಿಗೆ, ಪುನರ್ ಪರೀಕ್ಷೆ ಮಾಡೋದಕ್ಕಿಂತ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಪುನರ್ ಪರೀಕ್ಷೆ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಗೌಡ್ರೆ ನಿಮ್ಗೆ ಅರ್ಥ ಆಗಲ್ಲ. ವಿಚಾರದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾದ ಅರ್ಥಪೂರ್ಣವಾದಂತ ನಮ್ಮಗಳೆಲ್ಲರ ಮನಸ್ಸಿನಲ್ಲಿ ಏನಿತ್ತು ಆ ಉತ್ತರನ ಕೊಟ್ಟಿದ್ದಾರೆ. ಆದ್ರೆ ಅವತ್ತು ನಾನು ಮಾತನಾಡಿದಾಗ, ಸ್ವಲ್ಪ ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ, ಕನ್ನಡ ಪರ ಸಂಘಟನೆಗಳೆಲ್ಲ ಇದಕ್ಕೆ ನಾನು ವಿರೋಧ ಇದ್ದೀನಿ ಅಂತೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡಕ್ ಹೊಂಟಿದ್ರು. ನಮ್ಮ ನಾರಾಯಣಗೌಡರು ಇವರೆಲ್ಲ. ನಂದು ಅದಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟಾರ್ಟಿಂಗ್ ಅಲ್ಲೇ ದೇವಯ್ಯನ ಮನೆ ಹರಾಜ್ 50,000 AC, 25,000 ತಾಸಿ, 25 ಕೋಟಿ ತಹಸೀಲ್ದಾರರು, 50 ಕೋಟಿ AC, ಇದನ್ನ ಹೇಳ್ತಾ ಇದ್ರಲ್ಲ. ಯಾರು ಮಾಡಿರೋರು? ಪರ್ಟಿಕ್ಯುಲರ್ ಆಗಿ ಇಂಥ ಪ್ರಕರಣದಲ್ಲಿ ಸರ್ಕಾರ ಭಾಗಿಯಾಗಿ ಇಂಥವರು ಈ ಒಂದು ಹಣವನ್ನ ಪಡಿತಾ ಇದ್ದಾರೆ. ಯಾರು ಪಡಿತಾ ಇದ್ದಾರೆ, ಎಲ್ಲಿದೆ ಪ್ರಕರಣ ಅನ್ನೋದನ್ನ ನೀವು ಕೊಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕರಿಗೆ ಕ್ಲಾರಿಫೈಗೆ ನಾನು ಮಾತಾಡಿದ್ ನಿಜ. ಅದಕ್ಕೆ ನಾನು ಕನ್ನಡ ಪರ ಸಂಘಟನೆಯವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಈ KPSCನ ಸ್ವಚ್ಛಗೊಳಿಸಬೇಕು. KPSC ಕೆಟ್ಟೋಗಿದೆ ಅನ್ನೋದು ನಮಗೂ ಗೊತ್ತಿದೆ. ಆ KPSCನ ಎಲ್ಲ ನಡ್ಕೊ ಬಂದಿರೋ ದಾರಿ ಎಲ್ಲಾನು ಪರೀಕ್ಷೆ ಮಾಡಿದಾಗ ಅಲ್ಲಿ ನಿಜವಾಗ್ಲೂ ಅದು ಸರಿ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಜನರ ಮನಸ್ಸಿನಲ್ಲಿದೆ. ಅದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದು ಮಾಡ್ಬೇಕು ಅವರು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನಾನು ಹೇಳಿದಂತದ್ದು ಕನ್ನಡ ಪರ ಸಂಘಟನೆಗಳು ತಪ್ಪು ತಿಳ್ಕೋಬಾರ್ದು. ನಾನು ಹೇಳಿದ್ದು ನೇರವಾಗಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಏನೋ ನೇರವಾಗಿ ಸರ್ಕಾರವೇ 50 ಕೋಟಿ 30 ಕೋಟಿ 40 ಕೋಟಿ ಮಾಡಿದೆ ಅಂತ. KPSC ಒಂದು ಇಂಡಿಪೆಂಡೆಂಟ್ ಬಾಡಿ,
ಅಲ್ಲಿ ಏನೇನಾರ ಮಾಡಿದ್ರೆ ಅವ್ನು ಯಾರು ಮಾಡಿದಾನೆ ಅವ್ನು ತಗೊಂಡು ಸೆಂಟ್ರಲ್ ಜೈಲ್ಗೆ ಹಾಕಿ ಇಲ್ಲ ಏನ್ ಬೇಕಾದ್ರೂ ಮಾಡಿ, ಸರ್ಕಾರ ಇದರಲ್ಲಿ ಯಾವುದೇ ಇದಕ್ಕೆ ಭಾಗಿ ಆಗಿಲ್ಲ ಅಂತಕ್ಕಂಥ ಕ್ಲಾರಿಫಿಕೇಶನ್ ನಾನು ಅವತ್ತು ಕೊಟ್ಟಿದ್ದೆ. ಈಗಲೂ ಕನ್ನಡ ಪರ ಸಂಘಟನೆಯವರಿಗೆ ನಾನು ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ ಕೆಪಿಎಸ್ಸಿ ನಡೆದಿರ್ತಕ್ಕಂಥ ನೋಡ್ರಿ, ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಉತ್ತರ ಏನಿದೆ, ಆ ಮುಖ್ಯಮಂತ್ರಿಗಳ ಉತ್ತರವನ್ನು ನಾವು ಸ್ವಾಗತ ಮಾಡಿದ್ದೇವೆ, ಭದ್ರಾಗಿರ್ತೀವಿ. ಆದ್ರೆ ಯಾವುದೇ ಕಾರಣದಿಂದಲೂ ನಾನು ಇದಕ್ಕೆ ವಿರೋಧಿ ಅಲ್ಲ ಅಂತಕ್ಕಂಥ ಸಂದೇಶನ ಈ ಸಂದರ್ಭದಲ್ಲಿ ಕೂಡಬಹುದು. ಸ್ವಲ್ಪ ಬೇಗ ಹೇಳಿಬಿಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ, ಅಪರೂಪಕ್ಕೆ ಎದ್ದಿರೋದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ಗಡಸ್ತನಕ್ಕ ದಿಟ್ಟತನಕ್ಕ ಹೆಸರಾದಂಥವ್ರು. ಕೆಪಿಎಸ್ಸಿ ಕರ್ನಾಟಕ ಲೋಕಸೇವಾ ಆಯೋಗವನ್ನ ಶುದ್ಧೀಕರಣ ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ತಗೊಂತೇವೆ ಅಂತೇನು ಹೇಳಿದ್ರಲ್ಲ, ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಆದರೆ ಅವರ ಗಟ್ಟಿತನಕ್ಕೆ, ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತ ನಿರ್ದಿಷ್ಟವಾದ ಉತ್ತರವನ್ನು ಕೊಡಿಸ್ಲಿಕ್ಕೆ ಎಡಗಡೆ ಕುಂತಂತ ಲಾಬಿ ಏನೋ ವರ್ಕೌಟ್ ಮಾಡೈತೆ ಅನ್ನುವಂತ ಸಂಶೋಧನೆ ಬರ್ತೈತೆ. ಅದಕ್ಕೆ ಎಡಗಡೆ ಕುಂತಂತ ಲಾಬಿಗೆ ಈಲ್ಡ್ ಆಗದ್ರೆ ನಿಮ್ಮ ಗಟ್ಟಿತನವನ್ನು ಪ್ರದರ್ಶಿಸಿ ಮರು ಪರೀಕ್ಷೆಯನ್ನು ಮಾಡಬೇಕಂತ ವಿನಂತಿ ಮಾಡ್ತೀವಿ. ಅಶ್ವಥ್ ನಾರಾಯಣದಂತ ಮಂಜು ಅದನ್ನು ಯತ್ನ ಅಲ್ಲಿಗೆ ಮುಗಿಯಿತು, ಮತ್ತೆ ಅದಕ್ಕೆ ಕಾಯ್ತಬೇಡಿ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ನಾನೇನು ಬಳಿ ಸಂಕ್ಷಿಪ್ತವಾಗಿ ಏನು ಸುತ್ತು ಬಳಸಿ ಏನಿಲ್ಲ ಸರ್. ಆ ಗ್ರಾಮೀಣ ಕುಡಿಯೋ ನೀರಿನ ಏನು ಇಂಜಿನಿಯರ್ ನೇಮಕಾತಿ ವಿಚಾರದಲ್ಲಿ ಉಪಸಮಿತಿ ಒಮ್ಮೆ ವರದಿಯನ್ನು ಕೊಟ್ಟಿತ್ತು, ಒಂದು ಉಪಸಮಿತಿ. ತದನಂತರ ಎರಡನೇ ಸಲ ಉಪಸಮಿತಿ ವರದಿ ಕೊಡ್ತಾರೆ. ಉಪಸಮಿತಿ ಕೆಪಿಎಸ್ಸಿ ಅಮಾಂಗ್ ದಿ ಕೆಪಿಎಸ್ಸಿ ಮೆಂಬರ್. ಎಸ್, ಅಮಾಂಗ್ ದ ಕೆಪಿಎಸ್ಸಿ ಮೆಂಬರ್. ಏನಂತ ಬಹಳ ಸ್ಪಷ್ಟವಾಗಿ ವಿತ್ ದಾಖಲೆ ಯಾವ ರೀತಿ ಅಲ್ಲಿ ಟ್ಯಾಂಪರಿಂಗ್ ಆಗಿದೆ, 700 ಪೇಜಸ್ ವರದಿ ಕೊಟ್ಟಿದ್ದಾರೆ. ಆದರೆ ಆ ವರದಿ ಆಧಾರಿತವಾಗಿ ಏನು ಆಯ್ಕೆ ಆಗಿರುವಂತಹ ವ್ಯಕ್ತಿಗಳು 24 ಜನದಲ್ಲಿ 10 ಜನಕ್ಕೆ ಟ್ಯಾಂಪರಿಂಗ್ ನಲ್ಲಿ ಮಾಲ್ ಪ್ರಾಕ್ಟೀಸಸ್ ನಲ್ಲಿ ಆಯ್ಕೆ ಆಗಿದೆ ಅಂತ ಬಹಳ ಸ್ಪಷ್ಟವಾಗಿ ಉಪಸಮಿತಿ ಅಲ್ಲಿನ ಉಪಸಮಿತಿಯನ್ನೇ ಕೊಟ್ಟಿದೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತೆಲ್ಲ ನಾವು ಅವ್ರನ್ನ ಬೈತಾ ಇದ್ದೀವಿ. ಆದರೆ ಕ್ರಮವನ್ನು ಆ ಕೆಪಿಎಸ್ಸಿ ಸೆಕ್ರೆಟರಿ ಯಾಕೆ ಕ್ರಮ ವಹಿಸಲಿಲ್ಲ? ಅಂತಿಮ ಪಟ್ಟಿಯನ್ನು ಹೇಗೆ ಪ್ರಕಟಣೆ ಮಾಡಿದ್ರು ಅವರು? ಅಲ್ಲಿನ ಉಪಸಮಿತಿನೇ ಒಂದು ಬಾರಿ, ಎರಡನೇ ಬಾರಿ ಬಹಳ ಸ್ಪಷ್ಟವಾಗಿ ವರದಿ ಕೊಟ್ಟಿದ್ರು. ಅಂತಿಮ ಪಟ್ಟಿಯನ್ನ ಆ ಕೆಪಿಎಸ್ಸಿ ಸೆಕ್ರೆಟರಿ ಹೇಗೆ ಪ್ರಕಟಣೆ ಮಾಡಿದ್ರು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಒಂದು. ಎರಡನೇದು, ಈಗೇನ್ ಕಾರಣ ಕೊಡ್ತಿರೋದು, ಇದು ಮ್ಯಾಟ್ರು ಕೋರ್ಟಿಗೆ ಹೋಗಿದೆ ಅಂತ. ಇದೆಲ್ಲ ಪ್ರಕಟಣೆ ಮಾಡಿ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟು ಒಂದು ಉಪಸಮಿತಿನ ಕೆಪಿಎಸ್ಸಿ ಅವರೇನೆ ಮೆಂಬರ್ಸೇನೆ ಇದನ್ನ ಸಿಐಡಿ ತನಿಖೆಗೆ ವಹಿಸಿ ಅಂತ ಸರ್ಕಾರಕ್ಕೂ ಬಹಳ ಸ್ಪಷ್ಟವಾಗಿ ರೆಕಮೆಂಡೇಶನ್ ಕೊಟ್ಟಿದ್ರು. ಸರ್ಕಾರ ಯಾಕೆ ಸಮಯ ತೋತಿದ್ರು? ಬಹಳ ಸ್ಪಷ್ಟವಾಗಿ ಸಾಂವಿಧಾನಿಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬೇರೆ ಯಾರು ಅಲ್ಲ, ಹೊರಗಿನವರಲ್ಲ, ಅವರೇ ಯಾರೋ ಹೊರಗಿನವ್ರು ಯಾವ್ದೋ ಒಂದು ಕಂಪ್ಲೇಂಟ್ ಇದೆ ಏನೋ ಅಲ್ಲ. ಇದು ಬಹಳ ಸ್ಪಷ್ಟವಾಗಿ ಕೆಪಿಎಸ್ಸಿನೇ ರೆಕಮೆಂಡೇಶನ್ ಕೊಟ್ಟಾಗ ಸರ್ಕಾರ ಯಾಕೆ ಮೀನಾಮೇಷ ಮಾಡ್ತಿತ್ತು? ಮೀನಾಮೇಷ ಮಾಡಿ ಯಾಕೆ ತನಿಖೆಗೆ ವಹಿಸಲಿಲ್ಲ? ಅಥವಾ ಅಂತಿಮ ಪಟ್ಟಿಯನ್ನ ಆ ಕೆಪಿಎಸ್ಸಿ ಸೆಕ್ರೆಟರಿ ಹೇಗೆ ಪ್ರಕಟಣೆ ಮಾಡಿದ್ರು? ಎರಡು. ಈಗ ಬಹಳಷ್ಟು ಒಳ್ಳೊಳ್ಳೆ ಪದಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಬಳಕೆ ಮಾಡಿದ್ರು, ಪ್ರಾಮಾಣಿಕತೆ, ದಕ್ಷತೆ. ಆದ್ರೆ ಖಡಕ್ ಉತ್ತರ ಅಂತ ಏನ್ ಬರಲಿಲ್ಲ, ಖಡಕ್ ಉತ್ತರ ಏನ್ ಬಂದಿಲ್ಲ. ಈ ರೀತಿ ಒಂದು ಪರೀಕ್ಷೆಯಲ್ಲಿ ನಮ್ಮ ನಾಡಿಗೆ ನಾಚಿಕೆ ಆಗುವಂಥದ್ದು ಇಷ್ಟು ಸಲ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಏನು ಕೆಪಿಎಸ್ಸಿ ನಲ್ಲಿ ನಿಯಮಾವಳಿಲ್ವಾ? ಕನ್ನಡದಲ್ಲಿಂದ ಇಂಗ್ಲಿಷಿಗೆ ಭಾಷಾಂತರ ಆಗಬೇಕು ಅಲ್ಲ, ಅದು ಬೇರೆ ನಾವು ಹೇಳ್ತಿರೋದು ಟೆಕ್ನಿಕಲ್ ಎಕ್ಸ್ಪರ್ಟ್ ಇದ್ರ ಬಿಟ್ರು ಅವೆಲ್ಲ ಪ್ರಶ್ನೆ ಅಲ್ಲ ಸರ್. ಅಲ್ಲಿ ಕೆಪಿಎಸ್ಸಿ ನಲ್ಲಿ ನಿಯಮಾವಳಿ ಇಲ್ವಾ? ಕನ್ನಡದಲ್ಲೇನೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿ ಇಂಗ್ಲಿಷ್ ಭಾಷಾಂತರ ಆಗ್ಬೇಕು ಅಲ್ಲ. ಇದನ್ನೆಲ್ಲ ನೋಡಿದಾಗ ನಾವೇನು ಸುತ್ತು ಬಳಸಿ ನೋಡುವಂತದ್ದು ಏನಿಲ್ಲ. ಇಲ್ಲಿ ನೇರವಾಗಿ ಬಹಳ ಸ್ಪಷ್ಟವಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಸಂಪೂರ್ಣವಾಗಿ ಮೈ ಮರೆತಿದೆ. ಕ್ರಮ ವಹಿಸುವಂತದ್ದಾಗಬೇಕು. ಕ್ರಮವನ್ನ ಮುಖ್ಯಮಂತ್ರಿಗಳು ಸಲಹೆ ಕೇಳ್ತಿರು ಸರ್. ಸಲಹೆ ಏನ್ ಕೇಳ್ತಿರು? ಇಲ್ಲಿ ನೇಮಕ ಮಾಡ್ತಾ ಪ್ರಾಮಾಣಿಕರನ್ನ ಮಾಡಿ, ಭ್ರಷ್ಟರನ್ನ ನೇಮಕ ಮಾಡಿದ್ರೆ ನಿಮ್ಮಿಂದ ಅಲ್ಲಿಂದ ಕೆಪಿಎಸ್ಸಿ ಇಂದ ಒಳ್ಳೆ ಕೆಲಸ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಕೆಪಿಎಸ್ಸಿ
ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ನೇಮಕ ಆಗ್ತಾ ಇರ್ಬೇಕಾದ್ರೆ ಅಲ್ಲಿನ ಮೆಂಬರು ಆಯ್ತು, ಕಮ್ಮಿ ಮಾಡೋದು ಅಶ್ವತ್ಥ. ಒಂದೇ ಅಲ್ಲ ಸರ್, ಎಷ್ಟು ಕಮ್ಮಿ ಮಾಡ್ತಿರಲ್ಲ ಅಲ್ಲಿ ಕಮ್ಮಿ ಮಾಡಿದಾಗ್ಲೂ ಭ್ರಷ್ಟರನ್ನ ತಗೊಂಡೋಗಿ ಕೊಟ್ಬಿಟ್ರೆ ಆಯ್ತು, ಹೇಳಿದ್ರೆ ಭ್ರಷ್ಟಾಚಾರನೇ ಆಗುತ್ತೆ. ಸಜೆಷನ್ ಹೇಳಿದ್ರೆ. ಹಾಗಾಗಿ ಇನ್ನೇನು ಸುತ್ತು ಬಳಸಿ ಹೇಳಿಕೆ ಇಲ್ಲ ಆಯ್ತು. ಸರ್, ನೇರವಾಗಿ ಎಲ್ಲ ಸುತ್ತು ಬಳಸಿ ಹೇಳಿದ ಮುಖ್ಯಮಂತ್ರಿಗಳಿಂದ ಸಮಯ ಈಗ ನಾವು ಅಲ್ಲ, ಮಾತಾಡ ಮುಖ್ಯಮಂತ್ರಿಗಳಿಂದ ಏನು ಕೋರ್ಟಿಗೆ ಹೋಗೋದು ಯಾಕೆ ಕಾಯ್ದಿದ್ರು ಅಂತ ಅಷ್ಟೇ. ಮಂಜು ಅವರೇ ಕೇಟಿಗೆ Fast. ಹೋಗಿದ್ರೆ ಏನಂತೆ ಸರ್, ಪರೀಕ್ಷೆ ಮಾಡಿ ತಡ ಇದೆಯಾ ಸರ್? ಅಶ್ವತ್ಥ ಮತ್ತೆ ಮಾತಾಡ್ಬೇಕು, ಹೇಳಿದ್ರೆ ಪಾಯಿಂಟ್ಸ್ ಹಾಗಾಗಿ ಕೊಟ್ಟಿದ್ದೀನಿ. ಯಾವ್ದಕ್ಕೂ ತಡ ಇಲ್ಲ, ಏನಿಲ್ಲ, ಅವ್ರು ತಡೆ ಇಲ್ಲ, clarification ಏನಿಲ್ಲ. ಕೊಡ್ತಾರೆ, ಉತ್ತರ ಹಾಗಾಗಿ ಕೊಡ್ತಾರೆ. ತಕ್ಷಣ ಉತ್ತರ Okay. ಕೊಡ್ಲಿ. ಇದರ ಬಗ್ಗೆ ಚರ್ಚೆ ಸಾಕು ಅಧ್ಯಕ್ಷರೇ. ಅಧ್ಯಕ್ಷರೇ, ಮೊನ್ನೆ ಮುಖ್ಯಮಂತ್ರಿಗಳಿಗೆ ಯಾರದು ಸಲಹೆ ಕೊಡೋರು? ದಯವಿಟ್ಟು ನನ್ನ ಸೀಟಲ್ಲಿ ಬಂದು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಎಲ್ಲರೂ ಅವ್ರದೇ ಆದಂತ ಧಾಟಿನಲ್ಲಿ ಮಾತಾಡಿದ್ದಾರೆ. ನನ್ನ ಮನವಿ ಮುಖ್ಯಮಂತ್ರಿಗಳಿಗೆ ಏನು ಅಂದ್ರೆ, ಕನ್ನಡ ಮೀಡಿಯಂಗೆ ಕೇವಲ 5% ರಿಸರ್ವೇಶನ್ ಇರ್ತಕ್ಕಂಥ. ನನಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಬೇರೆ ರಾಜ್ಯದಲ್ಲಿ, ತಮಿಳುನಾಡು ರಾಜ್ಯದಲ್ಲಿ 20% ರಿಸರ್ವೇಶನ್ ಇರ್ತಕ್ಕಂಥದ್ದಕ್ಕೆ ಆ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ 15ರಿಂದ 20% ಕನ್ನಡ ಮೀಡಿಯಂನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನ ಮನವಿ. ಓಕೆ, ಯತ್ನಾಳ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ನಾವು ಬಹಳ ಸುದೀರ್ಘವಾಗಿ ಮಾತಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹ